ಗ್ಯಾರಂಟಿ ಫಲಾನುಭವಿಗಳೇ ಗಮನಿಸಿ, ಯೋಜನೆಗೆ ಈಗ ಹೊಸ ರೂಲ್ಸ್. ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಕಡ್ಡಾಯ. ಅರ್ಜಿ ಸಲ್ಲಿಸದಿದ್ರೆ ಸಿಗಲ್ಲ ಗ್ಯಾರಂಟಿ. ಗ್ಯಾರಂಟಿಗೆ ಹೊಸ ಅರ್ಜಿ. ಗ್ಯಾರಂಟಿ ಫಲಾನುಭವಿಗಳೇ ಗಮನಿಸಿ, ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಇನ್ನು ಮುಂದೆ ಹೊಸ ಅರ್ಜಿಯನ್ನ ನೀವು ಸಲ್ಲಿಸಲೇಬೇಕು. ಇದು ಕಡ್ಡಾಯ. ಸಿಎಂ ಡಿಕೆ ಶಿವಕುಮಾರ್ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹಳೆ ಅರ್ಜಿ ನಾವು ಸಲ್ಲಿಸಿದೀವಿ, ಅದರಲ್ಲಿ ನಮಗೆ ಗೃಹಲಕ್ಷ್ಮಿ ಹಣ ಬರಬೇಕು, ಗೃಹ ಜ್ಯೋತಿಯಲ್ಲೂ ಕೂಡ 200 ಯೂನಿಟ್ ವಿದ್ಯುತ್ ಫ್ರೀ ಸಿಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕಾಗಿಯೇ ಸರ್ಕಾರ ಇದೀಗ ಹೊಸ ಅರ್ಜಿಯನ್ನ ಕೂಡ ನೀವು ಸಲ್ಲಿಸಬೇಕು ಅಂತ ಹೇಳ್ತಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿಯಲ್ಲಿ ಆಗ್ತಾ ಇರುವ ಅಕ್ರಮಗಳ ತಡೆಗೆ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ಕಾರಣ, ಗೃಹಲಕ್ಷ್ಮಿಯ ಹೆಸರಲ್ಲಿ ಮೃತರ ಹೆಸರಲ್ಲೂ ಕೂಡ ಹಣವನ್ನ ಅನೇಕರು ಪಡೆದಿದ್ದಾರಂತ. ಆಲ್ಮೋಸ್ಟ್ 100 ಕೋಟಿ ಹಣ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಗೃಹ ಜ್ಯೋತಿ ವಾಣಿಜ್ಯ ಉದ್ದೇಶಕ್ಕೆ ಈ ಫ್ರೀ ವಿದ್ಯುತ್ ಅನ್ನ ಬಳಕೆ ಮಾಡ್ತಿದ್ದಾರಂತೆ. ಕೊಟ್ಟಿರೋದು ಕೇವಲ ಮನೆಗಳಿಗೆ ಫ್ರೀ ವಿದ್ಯುತ್, ಅದ್ರಲ್ಲಿ ಕೂಡ 200 ಯೂನಿಟ್ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಯಾರು ಬಳಕೆ ಮಾಡ್ತಾ ಇದ್ದಾರೋ ಅವರು ಪೇಮೆಂಟ್ ಮಾಡಲೇಬೇಕಾಗುತ್ತೆ, ಬಿಲ್ ಕಟ್ಟಲೇಬೇಕಾಗುತ್ತೆ. ಸೊ ಅದನ್ನ ಹೊರತುಪಡಿಸಿ ತಾವು ಏನು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಯೂಸ್ ಮಾಡ್ತಿದಾರಲ್ಲ, ಅದೆಲ್ಲವೂ ಕೂಡ ಇನ್ನು ಮುಂದೆ ಕಟ್ ಆಗತ್ತೆ. ಅದೇ ಕಾರಣಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸಿ ಪರಿಷ್ಕರಣೆ ಕೂಡ ಮಾಡಲಾಗುತ್ತೆ. ಶೀಘ್ರವೇ ಅರ್ಜಿಯ ಸಲ್ಲಿಕೆಯ ದಿನಾಂಕವನ್ನ ಕೂಡ ಘೋಷಣೆ ಮಾಡಲಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆ ಅರ್ಜಿಯನ್ನ ಕೂಡ ಆಲ್ರೆಡಿ ಗವರ್ನೆನ್ಸ್ ಆಗಿರಬಹುದು ಅಥವಾ ಯಾವ ಇಲಾಖೆಗಳಿದೆ ಅದಕ್ಕೆ ಆಲ್ರೆಡಿ ಈಗಾಗಲೇ ನೀಡಲಾಗಿದೆ. ಬಟ್ ಅದನ್ನ ಸಂಪೂರ್ಣವಾಗಿ ಸಿಎಂ ಅವರು ಪರಿಶೀಲನೆ ಮಾಡಿದ ಬಳಿಕ ಅರ್ಜಿಯನ್ನ ನಿಮಗೆ ನೀಡಲಾಗುತ್ತೆ. ಅರ್ಜಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುತ್ತೆ. ಅಕ್ರಮಗಳ ತಡೆಗೆ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದೇವೆ, ಮೃತರ ಅಕೌಂಟ್ಗಳಿಗೆ ಹಣ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಎಚ್.ಎಂ. ರೇವಣ್ಣ ಅವರ ಹೇಳಿಕೆ ಕೂಡ ಇದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಹೇಳಿದ್ರು. ಈ ಹಿಂದೆನೂ ಕೂಡ ಹೇಳ್ತಾನೆ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಇದರಲ್ಲಿ ಪರಿಷ್ಕರಣೆ ಆಗತ್ತೆ ಅಂತ ಹೇಳಿ. ಸೊ ಇದೀಗ ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಕೂಡ ಈ ವಿಚಾರವನ್ನ ಹೇಳಿದ್ದು, ಯಾವುದೇ ಯೋಜನೆಯನ್ನ ನಿಲ್ಲಿಸುವ ಪ್ರಶ್ನೆ ಇಲ್ಲ. ನಾಳೆ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೇನೆ, ಚರ್ಚೆ ಮಾಡಿ ಅರ್ಜಿ ಸಲ್ಲಿಕೆ ದಿನಾಂಕವನ್ನ ನಿಗದಿ ಮಾಡ್ತೇವೆ ಅಂತ ಎಚ್.ಎಂ. ರೇವಣ್ಣ ಅವರು ಹೇಳಿದ್ದಾರೆ. ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಎಚ್.ಎಂ. ರೇವಣ್ಣ ಅವರು. ಬಟ್ ನಾವು ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯೋಜನೆಗಳನ್ನ ನಿಲ್ಸಲ್ಲ ಅಂತ ಹೇಳಿದ್ದಾರೆ. ನ್ಯೂಸ್ 18 ಜೊತೆಗೆ ಮಾತಾಡಿದ್ದಾರೆ. ಒಂದು 6 ತಿಂಗಳ ಹಿಂದೆ ನಮಗೆ ಈ ಡಿ.ಬಿ.ಟಿ ನಮಗೆ ನಮ್ಮ ಕೆಲಸ ಏನು, ಅಥಾರಿಟಿ ಕೆಲಸ ಏನು, ಈ ಅರ್ಹ ಫಲಾನುಭವಿಗಳಿಗೆ ಇದು ಸಿಗಬೇಕು, ಈ ಯಾರೂ ಕೊಡೋದ್ರಿಂದ ವಂಚಿತರಾಗಬಾರ್ದು ಮತ್ತು ಇದರಲ್ಲಿ ನ್ಯೂನತೆ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದರಲ್ಲಿ ನಮಗೆ ಗೃಹಲಕ್ಷ್ಮಿ ಬಗ್ಗೆ ಭಾಳ ಸಂತೋಷ. 1.25 crore ಪೀಪಲ್ ಹ್ಯಾವ್ ಕಮ್ ಅಂಡರ್ ದಿಸ್, ಇದರ ಅಡಿಯಲ್ಲಿ ಬರ್ತಾರೆ. ಇದಕ್ಕೆ ತಗಲ್ತಕ್ಕಂಥ ಹಣ ಕೂಡ ಅತಿ ಹೆಚ್ಚು. ಮನೆಯ ಯಜಮಾನಿಗೆ ನೇರವಾಗಿ 2,000 ರೂಪಾಯಿ ಹೋಗ್ತಾಯಿತ್ತು. ಆದರೆ ನಮಗೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲಾಗಿ ಗೊತ್ತಾಗಿದ್ದು, ಈ ಹಣ ಹೋಗ್ತಾ ಇರೋದರಲ್ಲಿ ನ್ಯೂನತೆ ಏನಾಗಿದೆ ಅಂತ ಹೇಳಿದ್ರೆ, ಈ ಸಾವು ನಮ್ಮ ಕೈಲಿಲ್ಲ. ದಿವಸನೂ ಸಾಯ್ತಾ ಇರ್ತಾರೆ, ತಿಂಗಳಲ್ಲೂ ಸಾಯ್ತಾ ಇರ್ತಾರೆ, ತಿಂಗಳಿಗಿಷ್ಟು ಅಂತ ಬರುತ್ತೆ. ಆದರೆ ಆ ಮಾಹಿತಿ ತಪ್ಪಿತ್ತು. ಆ ಮಾಹಿತಿ ಬಗ್ಗೆ ಅರಿವು ಇರಲಿಲ್ಲ, ಅದ್ರ ಬಗ್ಗೆ ಗಮನವೂ ಕೂಡ ಹರಿಸಿರಲಿಲ್ಲ. ಅದು ತಪ್ಪಾಗಿದೆ, ನಾನು ಕೂಡ ಒಪ್ಕೊಳ್ತೇನೆ. ಆದರೆ ಗೊತ್ತಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಬೇಕಾದ್ದು ಧರ್ಮ ಮತ್ತು ನಮ್ಮ ಕಾರ್ಯ. ಆ ವಿಷಯದಲ್ಲಿ ನಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಫಸ್ಟ್ ಇನ್ಸ್ಟೆನ್ಸು ಭಾಳ ನೋವಿನ ಸಂಗತಿ ಅಂತ ಹೇಳಿದ್ರೆ 77,000 ಜನ ಸತ್ತಂಥವ್ರಿಗೆ ದುಡ್ಡು ಹೋಗಿದೆ ಅಂತಕ್ಕಂಥ ಮೊದಲನೇ ಮಾಹಿತಿ ಸಿಕ್ತು.